ಬಸವ ಕಲ್ಯಾಣ ನಗರದ ಧರ್ಮಪ್ರಕಾಶ ಓಣಿಯಲ್ಲಿ ಒಂದೇ ದಿನದಲ್ಲಿ 3 ಮಕ್ಕಳಿಗೆ ನಾಯಿ ಕಚ್ಚಿದ ಘಟನೆ ನಡೆದಿದೆ. ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ, ಮಕ್ಕಳಿಗೆ ಸಮಸ್ಯೆ. ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರ ವಿಜಯ್ ಸಿಂಗ್ ಇವರ ಇಬ್ಬರ ಬಸವ ಕಲ್ಯಾಣ ನಗರದ ಸಮಸ್ಯೆಗಳಿಗೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇವರ ಇಬ್ಬರ ನಡುವೆ ಬಸವ ಕಲ್ಯಾಣ ಜನತೆ ಬಲಿಯಾಗುತ್ತಿದೆ ಅಂತ ಧನ್ರಾಜ್ ರಾಜೋಳಿ ಕಿಡಿಕಾರಿದ್ದಾರೆ. ನಾಯಿಗಳ ಹಾವಳಿ ಧರ್ಮಪ್ರಕಾಶ್ ಗಲ್ಲಿ ವಾರ್ಡ್ ನಂಬರ್ 11ರಲ್ಲಿ ಬಸವ ಕಲ್ಯಾಣ ನಗರದ ಧರ್ಮಪ್ರಕಾಶ್ ಓಣಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಓಣಿಯಲ್ಲಿರುವ ಬೀದಿ ನಾಯಿಗಳು ಹಾಗೂ ಮನೆಯಲ್ಲಿ ಸಾಕಿರುವ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಸಣ್ಣ ಮಕ್ಕಳಿಗೆ ನಾಯಿಗಳಿಂದ ಬಹಳ ತೊಂದರೆಯಾಗಿದೆ. ನಗರಸಭೆಯ ಸುಮಾರು ಸಲ ದೂರು ಕೊಟ್ಟರೆ ನಗರಸಭೆಯವರು ನಮಗೆ ಪಶುಸಂಗೋಪನೆ ಇಲಾಖೆ ವತಿಯಿಂದ ಅನುಮತಿ ಪಡೆಯಬೇಕೆಂದು ಹೇಳುತ್ತಿದ್ದಾರೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಓಡೋಡಿ ಹಿಂಬಾಲಿಸಿ ನಾಯಿಗಳನ್ನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವುದು ಖುದ್ದು ನಾನೇ ಕಣ್ಣಾರೆ ನೋಡಿದ್ದೇನೆ. ಈ ಹಿಂದೆ ನಗರಸಭೆ ವತಿಯಿಂದ ಕೋಟ್ಯಾಂತರ ರೂಪಾಯಿಯನ್ನ ಮೀಸಲಿಟ್ಟ ಹಣವನ್ನ ನಾಯಿಗಳಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿರುತ್ತೇವೆ ಎಂದು ಹಣವನ್ನ ಖರ್ಚು ಮಾಡಿರುತ್ತಾರೆ. ಕೂಡಲೇ ಜಿಲ್ಲಾಧಿಕಾರಿಗಳನ್ನು ಬಸವ ಕಲ್ಯಾಣ ನಗರಸಭೆಗೆ ಬಂದು ಹಣ ದುರುಪಯೋಗ ಮಾಡಿರುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಧನ್ರಾಜ್ ಡಿ ಹೈಹೊಳೆ ಒಂದು ವೇಳೆ ನಾಯಿಗಳ ಸಮಸ್ಯೆ ಬಗೆಹರಿಸದಿದ್ದಲ್ಲಿ 1 ವಾರದೊಳಗೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಧನ್ರಾಜ್ ಡಿ ರಾಜೋಳಿ, ಡಾಕ್ಟರ್ ಜಿಯಾವುದ್ದೀನ್ ನೀಲಿಂಗ, ಜೆಡಿಎಸ್ ಪಕ್ಷದ ನಗರ ಘಟಕ ಅಧ್ಯಕ್ಷರು ಬಸವ ಕಲ್ಯಾಣ ಇವರು ಎಚ್ಚರಿಸಿದ್ದಾರೆ. ಆದಿತ್ಯ ಗುಜರಿ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಮತ್ತೇನಪ್ಪ ಅಂದ್ರ ಜಗಿಗಳಲ್ಲಿ ಮಾಂಸದ ಅಂಗಡಿಗಳವ. ಮಾಂಸದ ಅಂಗಡಿಗಳೇನಪ್ಪ ಅಂದ್ರೆ ಯಾರ ಹೋಯ್ತಾ ಬರ್ತಾ ಇದ್ರಪ್ಪ ಮಾಂಸ ಅಂಗಡಿ ಮತ್ತ ಮೈ ಮೇಲೆ ಬಿಟ್ಟಾಕ್ತ ಈಗ ರೋಡ್ ಮೇಲೆ ಬಿಟ್ಟಾಕ್ಲತ್ರ ಏನಪ್ಪಾ ಅಂದ್ರ ಅವ್ ನಾಯಿಗಳು ಬಂದ್ ಪಕ್ಕ ಅಂತ ಇಲ್ಲತ್ತಾವ. ಇದಕ್ ಶಾಸಕರಿಗೆ ಏನಪ್ಪಾ ಅಂದ್ರ ತಿಳಿಬೇಕ ಅವ್ರಿಗೆ ಬಿ ಸುಮ್ನ ಅವ್ರಿಗಾಗಣ ಅವ್ರಿಗಂದ ಇವ್ರಿಬ್ಬರ ನಡ್ರ ಬಗ್ಗೆ ಏನಪ್ಪಾ ಅಂದ್ರೆ ಕೂಸ್ ಬಲ್ಲ ಬಡವಾಗ್ಲತ್ತದ, ಬಸವಕಲ್ಯಾಣ ಹಾಳಾಗ್ಲತ್ತದ. ಇದು ಘಟನೆ ಎಲ್ಲ ನಡೆದ ಸರ್. ಇದು ಘಟನೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಧರ್ಮಪ್ರಕಾಶ್ ಗಲ್ಲಿ ವಾರ್ಡ್ ನಂಬರ್ 11 ಯಾಕಂದ್ರ ನಾಳೆ 2 ದಿವಸ ಆಗ್ಲಿ 8 ದಿವಸ ಆಗ್ಲಿ ನಗರಸಭೆದವ್ರು ಬಂದೇನಪ್ಪ ಅಂದ್ರೆ ಎಲ್ಲೆಲ್ಲಿ ನಾಯಿಗಳವ ಆ ನಾಯಿಗಳು ಸ್ಥಳಾಂತರ ಮಾಡ್ಬೇಕು. ಒಂದೆಳೆ ಸ್ಥಳಾಂತರ ಮಾಡದಿದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಯಾವಕರ ಮಕ್ಕಳಿಗಾಗ್ಲಿ ಜನರಿಗಾಗ್ಲಿ ಕಲ್ದರ ನಗರಸಭೆ ಆಯುಕ್ತರು ಮತ್ತು JEAW ಅವರೇ ಕಾರಣ. ಕಚ್ಚಿದೇನಪ್ಪ ಅಂದ್ರೆ ದುಡ್ಡು ಹಣ ಅವರೇ ಭರ್ತಿ ಮಾಡ್ಬೇಕು. ಹಾ ಸರ್, ಇದಕ್ಕೆ ನಾಯಿ ಕಚ್ಚಿನ ಕಾರಣ ಸರ್. ಬಿಟ್ಟು ಬೇರೆ ಮನೇಲಿ ಆಡ್ತೀನಿ ಸರ್. ಅದು ಸಲುವಾಗಿ ಮನೇಲಿ ಬಂದ್ರೆ ಕಚ್ಚೋ ಸರ್. ನಾಯಿ ಬೀದಿ ನಾಯಿಗಳು ಸರಿ ನಾಯಿಗಳು ಸರ್. ಸಲವಿ ನಾಯಿಗಳು ಬಂದು ನಿಮಗೆ ಕಚ್ಚೋ ಸರ್, ಮನೆಯಲ್ಲೇ ಬಂದು ಕಚ್ಚೋ. ಎಷ್ಟು ವರ್ಷದಿಂದ ಸರ್ ಹುಡುಗ? ಸರ್ 6 ವರ್ಷ ಸರ್. 6 ವರ್ಷ. ಹೌದು ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.